ಹಾಯ್ ಫ್ರೆಂಡ್ಸ್, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಫ್ರೆಂಡ್ಸ್ ಜೊತೆ ಕಾಲಭೈರವ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇದು ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠಕ್ಕೆ ಹೋಗುವ ದಾರಿ. ಒಂದು ದೊಡ್ಡ ಆರ್ಚ್ ಬಂದ ಭಕ್ತಾದಿಗಳಿಗೆ ಸ್ವಾಗತ ಕೋರ್ತಾ ಇದೆ. ಬೆಂಗಳೂರಿನಿಂದ 120 ಕಿಲೋಮೀಟರ್ನ ಹಾದಿ. ಬೆಂಗಳೂರಿನಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದಾಗ ಅಂದರೆ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ 48ರಲ್ಲೇ ಮುಂದುವರೆದಾಗ ಬೆಳ್ಳೂರು ಕ್ರಾಸ್ ಸಿಗುತ್ತೆ. ಅದುವೇ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇದು ಬೆಟ್ಟ ಗುಡ್ಡಗಳ ನಡುವೆ ಅಂದರೆ ಕಲ್ಲು ಬಂಡೆಗಳ ನಡುವೆ ಬಹಳ ಎತ್ತರ ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಸುಮಾರು 3300 ಫೀಟ್ ಎತ್ತರವಾಗಿದೆ. ನಾಥ ಪರಂಪರೆ ಮತ್ತು ಜೋಗಿ ಜನಾಂಗಕ್ಕೆ ಸೇರಿದ ಪ್ರಧಾನ ಕಚೇರಿಯೂ ಹೌದು. ಈ ಕ್ಷೇತ್ರದ ಬಗ್ಗೆ ಹಲವಾರು ಜಾನಪದ ಕಥೆಗಳು ಉಲ್ಲೇಖಿಸಿದೆ. ಏನೆಂದರೆ ಈ ಜಾಗವು ಸಿದ್ಧರು ತಪಸ್ಸನ್ನಾಚರಿಸಿದ ಸ್ಥಳ. ದೇವಸ್ಥಾನವು ಆಧುನಿಕವಾಗಿ ಕಂಡರೂ 2000 ವರ್ಷಗಳಷ್ಟು ಹಳೆಯದಾಗಿದೆ ಹಾಗೂ ಸಿದ್ಧ ಯೋಗಿಗಳಾದ ಆದಿರುದ್ರರ ಒಡೆತನದಲ್ಲಿತ್ತು. ಆದರೆ ಈಗ ಗುರುಗಳಾದ ಶ್ರೀ ನಿರ್ಮಲಾನಂದನಾಥರ ಅಧಿಪತ್ಯದಲ್ಲಿ ದೇವಾಲಯದ ಕಾರ್ಯಭಾರ ನಡೆಯುತ್ತಿದೆ. ಬೇರೆ ಬೇರೆ ಶಾಸನಗಳನ್ವಯ ದೊರೆಗಳಾದ ನರಸಿಂಹರಾಜ ಒಡೆಯರ್, ಚೋಳರು ಮತ್ತು ಬಂದಿರುವ ಹಲವಾರು ದೊರೆಗಳು ಗಂಗಾಧರೇಶ್ವರನನ್ನು ಮತ್ತು ಕಾಲಭೈರವನನ್ನು ಪೂಜಿಸ್ತಾ ಇದ್ದರು. ಈ ಜಾಗದ ಮಹತ್ವವೆಂದರೆ ಶಿವನು ಹಲವಾರು ವರ್ಷಗಳ ಕಾಲ ತಪಸ್ಸನ್ನು ಗೈದ ಸ್ಥಳವಾದ್ದರಿಂದ ಇದಕ್ಕೆ ಜ್ವಾಲಪೀಠ ಎಂದು ಕರೆಯುತ್ತಾರೆ. ಭಕ್ತರು ಶಿವನ ಪೂಜೆಗೋಸ್ಕರ ಶುಭ ದಿನಗಳಾದ ಶಿವರಾತ್ರಿ ಮತ್ತು ದಸರಾ ಸಮಯದಲ್ಲಿ ಮತ್ತು ಜಾತ್ರೆಗೋಸ್ಕರ ಕಿಕ್ಕಿರಿದು ಬರ್ತಾರೆ. ದೇವಸ್ಥಾನದ ಶೈಲಿಯನ್ನು ನೋಡುವಷ್ಟರಲ್ಲೇ ಭಕ್ತಾದಿಗಳ ಮನದಲ್ಲಿ ಬಹಳ ಸಂತೋಷವಾಗುತ್ತದೆ. ಕಲ್ಲಿನ ಗೋಡೆಗಳಿಂದ ನಿರ್ಮಾಣವಾದ ದೇವಾಲಯವು ದೂರದಿಂದ ಕಾಣುವಾಗ ಕೋಟೆಗಳಂತೆ ಕಾಣುತ್ತದೆ. ಇದು ಪವಿತ್ರವಾದ ಕ್ಷೇತ್ರ ಹಾಗೂ ದೈವಿಕ ಶಕ್ತಿಯ ನೆಲೆಬೀಡು. ಹೇಗೆಂದರೆ ವೇದಗಳ ಸಂಸ್ಕೃತಿಯನ್ನು ಕಂಡುಕೊಂಡು ಆಧ್ಯಾತ್ಮಿಕ ಕ್ಷೇತ್ರವಾಗಿದೆಯಷ್ಟೇ ಅಲ್ಲದೆ ಪರಿಸರಕ್ಕೆ ಬೆಲೆ ಕಟ್ಟದಾಗದಷ್ಟು ಸೌಂದರ್ಯಯುತವಾಗಿ ಪೂಜಿಸಲ್ಪಟ್ಟಿದೆ ಮತ್ತು ಆರಾಧಿಸಲ್ಪಟ್ಟಿದೆ. ಯಜ್ಞ, ಹೋಮ, ಪೂಜಾ ಪ್ರಾರ್ಥನೆಗಳಿಂದ ವಿಶೇಷವಾಗಿ ಶ್ರೀ ಆದಿಚುಂಚನಗಿರಿ ಬೆಟ್ಟದಲ್ಲಿ ಪಂಚಲಿಂಗಗಳು ಆವಿರ್ಭೂತವಾಗಿವೆ. ಶ್ರೀ ಗಂಗಾಧರೇಶ್ವರ, ಚಂದ್ರಮೌಳೇಶ್ವರ ಸ್ವಾಮಿ, ಮಲ್ಲೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ ಮತ್ತು ಸೋಮೇಶ್ವರ ಸ್ವಾಮಿ. ಹಾಗಾಗಿ ಶ್ರೀ ಕ್ಷೇತ್ರವು ಪಂಚಲಿಂಗ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದಿದೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿಯು ಶಿವನ ಅವತಾರವಾಗಿದ್ದು ದೇವತೆಗಳ ರಕ್ಷಣಾ ಕಾರ್ಯವನ್ನು ಹೊತ್ತಿದ್ದು ಕಾಲಭೈರವನು ಎಲ್ಲರನ್ನೂ ರಕ್ಷಿಸುವ ಶಕ್ತಿಯ ದ್ಯೋತಕವಾಗಿದ್ದಾನೆ. ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ, ಅದರಲ್ಲೂ ದುಷ್ಟಶಕ್ತಿಗಳ ಪ್ರಯೋಗ, ಮಾಟ ಮಂತ್ರಾದಿಗಳಿಂದ, ಕ್ರೂರ ಶಕ್ತಿಗಳಿಂದ ನೊಂದವರಿಗೆ ಬಿಡುಗಡೆ ಕೊಡುವ ಏಕಮಾತ್ರ ಕ್ಷೇತ್ರವೆಂದು ಕರೆಯಲ್ಪಟ್ಟಿದೆ. ಪ್ರತಿ ಅಮಾವಾಸ್ಯೆಯಂದು ಕೃಷ್ಣ ಪಕ್ಷದ ಅಷ್ಟಮಿಗೆ ಭಕ್ತರು ಈ ಭಗವಂತನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ. ಹಾಗೆಯೇ ಭಕ್ತರಿಗೆ ಅನುಗ್ರಹಿಸುತ್ತಿದ್ದಾನೆ. ದೇವಾಲಯದ ಪ್ರಾಂಗಣದಲ್ಲಿ ಮೊದಲಿಗೆ ವಿಘ್ನ ನಿವಾರಕ ಗಣೇಶನ ಮೂರ್ತಿಯ ದರ್ಶನವನ್ನು ಪಡೆಯಬಹುದು. ಹಾಗೆಯೇ ಮೂಷಕ ವಾಹನನಾಗಿ ಲಂಬೋದರನಾಗಿ ಭಕ್ತರಿಗೆ ಸುಖ ಸೌಖ್ಯಗಳನ್ನು ದಯಪಾಲಿಸಿ ಸಂಕಷ್ಟಹರನಾಗಿ ಇಲ್ಲಿ ನೆಲೆ ನಿಂತಿದ್ದಾನೆ. ನಮ್ಮ ಸುಬ್ಬಣ್ಣ ಪ್ರೀತಿಯಿಂದ ಭಕ್ತಿಯಿಂದ ಕರೆದನಷ್ಟೇ ಮಯೂರ ವಾಹನನಾಗಿ ಕರಿಶಿಲೆಯ ಕೆತ್ತನೆಯಿಂದ ಭವ್ಯವಾಗಿ ಕಂಗೊಳಿಸುತ್ತಿದ್ದಾನೆ. ಭಕ್ತರಿಗೆ ಅಭಯವನ್ನಿತ್ತು ಸದಾ ಸಲಹುತ್ತಾನೆ ಸುಬ್ರಹ್ಮಣ್ಯ.
ವಿಶೇಷವಾಗಿ ಕಾಲಭೈರವೇಶ್ವರನ ಗರ್ಭಗುಡಿಯು ಸುಮಾರು 30 ಅಡಿಗಳಷ್ಟು ಎತ್ತರವಾಗಿದ್ದು ಸಾಲು ಶಿಲಾ ಕಂಬಗಳಿಂದ ಕೂಡಿದ್ದು ವಾಸ್ತುಶಾಸ್ತ್ರ ಹಾಗೂ ಕಲಾ ನೈಪುಣ್ಯತೆಯಿಂದ ಶೋಭಿಸಿದೆ. ಈ ಅದ್ಭುತ ಶಿಲ್ಪಶಾಸ್ತ್ರವನ್ನು ಪ್ರಕಟಿಸಿದ ಗರ್ಭಗುಡಿಯಲ್ಲಿ ಕಾಲಭೈರವನು ನೆಲೆ ನಿಂತಿದ್ದಾನೆ. ಅಂತೆಯೇ ಇಲ್ಲಿಂದ ಸ್ವಲ್ಪ ಮುಂದೆ ನಡೆದಾಗ ಕೆಲ ಮೆಟ್ಟಲುಗಳಿಂದ ನೆಲಮಾಳಿಗೆಯಂತೆ ಕಾಣುವ ಜಾಗದಲ್ಲಿ ಇಳಿದಾಗ ಸಿಗುವುದೇ ಸ್ತಂಭಾಂಬಿಕೆ ಗುಡಿ. ಶಿವಪಾರ್ವತಿಯರು ಎಲ್ಲೇ ಇದ್ದರೂ ಜೊತೆಯಾಗಿರುತ್ತಾರೆ. ಇಲ್ಲಿ ಮಾತೆ ಪಾರ್ವತಿಯು ಸ್ತಂಭಾಂಬಿಕೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದ್ದಾಳೆ. ಹಸಿರು ಬಳೆಗಳಿಂದ ಕಂಗೊಳಿಸುತ್ತಿದ್ದಾಳೆ ಹಾಗೂ ಬಣ್ಣ ಬಣ್ಣದ ರೇಷ್ಮೆ ಉಡುಗೆಯಿಂದ ಮುತ್ತು, ವಜ್ರ, ವೈಡೂರ್ಯ, ನೂರಾರು ಬಗೆಯ ಬಣ್ಣಗಳ ವಜ್ರಗಳಿಂದ ನಿರ್ಮಿತ ಚಿನ್ನಾಭರಣಗಳು ಮಾತೆಯ ಶೋಭೆಯನ್ನು ಇನ್ನೂ ಹೆಚ್ಚಿಸಿದೆ. ಅಮ್ಮ ಪಾರ್ವತಿಯು ಎಲ್ಲರನ್ನೂ ಮಮತಾಮಯಿಯಾಗಿ ಹರಸುತ್ತಿದ್ದಾಳೆ. ದೇವಸ್ಥಾನದ ಆವರಣದಲ್ಲಿ ಇರುವ ಎಲ್ಲ ದೇವತೆಗಳ ವಿಗ್ರಹಗಳನ್ನು ನಾವು ದರ್ಶನ ಮಾಡಿದ್ದೀವಿ. ಈಗ ಅನ್ನಪ್ರಸಾದವನ್ನು ಸ್ವೀಕರಿಸುವ ಸಮಯ. ಬನ್ನಿ ಸ್ನೇಹಿತರೆ, ನಾವು ಭೋಜನ ಶಾಲೆಗೆ ಹೋಗೋಣ. ಶ್ರೀ ಕ್ಷೇತ್ರವು ಬಂದ ಭಕ್ತರಿಗೆ ಪ್ರತಿದಿನ ಅನ್ನಪ್ರಸಾದವನ್ನು ಉಚಿತವಾಗಿ ನೀಡುತ್ತಿದೆ. ದಿನವೂ ಸಾವಿರಾರು ಭಕ್ತರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಅದಕ್ಕೆ ಈ ಮಠದ ಭೋಜನ ಶಾಲೆಗೆ ಅನ್ನದಾನಿ ಮಠ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನಾವು ಕೂಡ ಶ್ರೀ ಕ್ಷೇತ್ರದ ಅನ್ನದಾನಿ ಭೋಜನ ಶಾಲೆಗೆ ಹೋಗೋಣ. ಏನೇನು ಪದಾರ್ಥಗಳಿವೆ, ಏನೇನು ಅನ್ನಪ್ರಸಾದ ಸಿಗುತ್ತದೆ ನೋಡೋಣ. ಮೊದಲಿಗೆ ಅನ್ನ, ಸಾಂಬಾರು, ತಿಳಿಸಾರು ಮತ್ತು ಪಾಯಸ ಇವಿಷ್ಟನ್ನು ಇವತ್ತು ಬಡಿಸ್ತಾರೆ. ಮೊದಲಿಗೆ ಪಾಯಸವನ್ನು ಬಡಿಸ್ತಾರೆ. ಅದರ ನಂತರ ಅನ್ನ ಬರುತ್ತೆ. ಅನ್ನ ಬಂದಾದ ನಂತರ ಸಾಂಬಾರು ಕೊಡ್ತಾರೆ. ಸಾಂಬಾರು ನಂತರ ತಿಳಿಸಾರು ಇರುತ್ತೆ, ಅಂದರೆ ರಸಮ್ ಇರುತ್ತೆ. ಸೊ ಇವಿಷ್ಟು ಬಗ್ಗೆ ಒಂದೊಂದಾಗಿ ಬಡಿಸ್ತಾ ಇರ್ತಾರೆ. ಭಕ್ತರಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಬಡಿಸುವಂಥ ಪದ್ಧತಿ ಇದೆ. ಬೇಕಾದಷ್ಟು ಅನ್ನ ಪ್ರಸಾದವನ್ನು ತೆಗೆದುಕೊಳ್ಬೋದು. ಬಹಳ ಶುಚಿರುಚಿಯಾಗಿದೆ. ಪಾಯಸ ಚಪ್ಪರಿಸಿದ್ವಿ, ಅದೂ ಚೆನ್ನಾಗಿದೆ. ಅನಂತರ ಈಗ ಅನ್ನ ಸಾಂಬಾರು ಹಾಕಿದ್ದಾರೆ. ಹೀಗೆ ಎಲ್ಲವೂ ಚೆನ್ನಾಗಿದೆ. ಹೊಟ್ಟೆಯನ್ನು ತುಂಬಿತು. ದೇವಾಲಯದ ಕಾರ್ಯಕರ್ತರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇವಿಷ್ಟು ದೇವಾಲಯದ ಬಗ್ಗೆ ಇರುವ ಮಾಹಿತಿ. ಇಲ್ಲೇ ಮುಂದಕ್ಕೆ ಬಂದು ಮೆಟ್ಲುಗಳನ್ನು ಏರಿದಾಗೇ ನಮಗೆ ದೊಡ್ಡದೊಂದು ಗಣೇಶ ವಿಗ್ರಹ ಕಾಣಿಸುತ್ತೆ. ಇದು ಮೊದಲು ನಾವು ಬಂದಾಗ ಈ ಗಣೇಶ ವಿಗ್ರಹವನ್ನು ಯಾರೂ ಬೇಕಾದರೆ ಮುಟ್ಬೋದಾಗಿತ್ತು, ನೋಡ್ಬೋದಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಕೂತು ಫೋಟೋ ಎಲ್ಲ ಹೊಡಿತಾ ಇದ್ದರು. ಆದರೆ ಈಗ ಕಾಲ ಬದಲಾಗಿದೆ. ಈ ಗಣೇಶನ ವಿಗ್ರಹಕ್ಕೆ ತುಂಬ ಗ್ರಿಲ್ಸ್ ಗೇಟ್ಗಳನ್ನು ಹಾಕಿಬಿಟ್ಟು ಮುಚ್ಚಿರ್ತಾರೆ. ಯಾವ ಭಕ್ತಾದಿಗಳು ಹತ್ತಿರಕ್ಕೆ ಹೋಗೋ ಹಂಗಿಲ್ಲ. ದೂರದಿಂದಲೇ ಫೋಟೋಗಳನ್ನೆಲ್ಲ ತೆಗೆದು ದೇವರನ್ನು ಭಕ್ತಿಯಿಂದ ನಮಸ್ಕರಿಸಿ ವಾಪಸ್ಸಾಗ್ಬೋದು. ಸ್ನೇಹಿತರೆ, ಇವಿಷ್ಟು ದೇವಾಲಯದ ಬಗ್ಗೆ ಇರುವ ಮಾಹಿತಿ. ದೇವಾಲಯವು ಪ್ರಾತಃ ಕಾಲ 5:30ಕ್ಕೆ ತೆರೆಯುತ್ತೆ. 5:30ರಿಂದ 12:30ರವರೆಗೆ ತೆರೆದಿರುತ್ತದೆ. ಮಧ್ಯಾಹ್ನ 2ರಿಂದ ಪುನಃ ತೆರೆದು 8 ಗಂಟೆಯವರೆಗೆ ಇದ್ದು ದೇವಾಲಯವು 8ಕ್ಕೆ ಮುಚ್ಚುತ್ತೆ. ಸ್ನೇಹಿತರೆ, ಇಂತಹ ಸುಂದರವಾದ ಪುರಾತನ ಕಾಲಭೈರವ ಪುಣ್ಯಕ್ಷೇತ್ರವು ದೇಶದಲ್ಲೇ ಪ್ರಥಮ. ಅಷ್ಟು ದೊಡ್ಡದಾಗಿದೆ, ಭವ್ಯವಾಗಿದೆ, ವಿಶಿಷ್ಟ ಧಾರ್ಮಿಕ ಸ್ಥಳ. ಜೀವನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಜೀವನಾಧಾರಕ್ಕೆ ಸಹಾಯ ಹಸ್ತವಾಗಿದೆ. ಜ್ಞಾನ ದೇಗುಲವು ಮಕ್ಕಳ ಜ್ಞಾನಾರ್ಜನೆಯ ಊರುಗೋಲಾಗಿಯೂ ಹಲವು ವಿದ್ಯಾಸಂಸ್ಥೆಗಳನ್ನು ಬೆಳೆಸುತ್ತಾ ಇದೆ. ಸ್ನೇಹಿತರೆ, ಈ ಪುಣ್ಯಕ್ಷೇತ್ರದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀವಿ. ನೀವು ಶ್ರೀ ಆದಿಚುಂಚನಗಿರಿ ಮಹಾಮಠದ ಶ್ರೀ ಕಾಲಭೈರವೇಶ್ವರ ದೇವನ ದರ್ಶನ ಪಡೆಯಿರಿ ಕೃತಾರ್ಥರಾಗಿ. ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.